ಈ ಮೇಕಿಂಗ್ ಬಗ್ಗೆ ಅಥವಾ ಈ ಥರದೊಂದು ಪ್ರಯೋಗ ಇದೆಯಲ್ಲ ಸರ್, ಅಂದರೆ ಕತೆ ವಿಚಾರ ಡೈರೆಕ್ಟರ್ ಅದೆಲ್ಲ ಹೊರತುಪಡಿಸಿ ಒಂದು ಕತೆ ನಂಬಿ ಪ್ರೊಡ್ಯೂಸರ್ ಬರ್ತಾರಲ್ಲ ಸರ್, ಜೊತೆಗೆ ನಾವು ನಿಂತ್ಕೋತೀವಿ ಅಂತ. ಆ ಸಂದರ್ಭದಲ್ಲಿ ವಿಜಯ್ ಸರ್ ಹೇಳಿದೆ, ಯಾಕಂದರೆ ಅವ್ರು ಯಾವಾಗಲೂ ಅದೇನೇ ಹೇಳೋರು, ನಮ್ಮ ಕತೆ ಕನಸು ನಾವು ಕಾಣ್ತೀವಿ, ಯಾಕಂದರೆ ನಾನು ಡೈರೆಕ್ಟರ್ಗೆ ನನಗೆ ಗೊತ್ತು ಕಷ್ಟಗಳೇನಿದೆ ಅಂತ. ಅದಕ್ಕೆ ದುಡ್ಡು ಹಾಕೋರು ಅದೇ ಥರ ಇರಬೇಕು ಅಂತ ಒಂದು ವಿಚಾರದಲ್ಲಿ ತಗೊಳಿದ್ರೆ ನೀವು ಅದು ನೀವು ಹೇಳ್ದಾಗೆ ಅವ್ರು ಏನು ಕೇಳಿದ್ರೆ ಅದೆಲ್ಲವನ್ನೂ ಒದಗಿಸ್ಕೊ ಬಂದಿದ್ರಿ. ಎಷ್ಟು ಖುಷಿ ಇದೆ ಸರ್ ಅದ್ರ ಬಗ್ಗೆ. ವಿಜಯ್ ಸರ್ ಏನಂತೇಳಿ ಸರ್ ತುಂಬ ಖುಷಿ ಇದೆ ಸರ್. ಇವಾಗ ಅವ್ರಿಗೂ ಖುಷಿ ಅಲ್ವ ಸರ್? ಅದೇ ಸರ್, ಎಂಡ್ ಆಫ್ ದ ಡೇ ಎಲ್ಲ ಕಷ್ಟ ಬೀಳೋದು, ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಸರ್. ಇವಾಗ ನಾನು ₹10 ಹಾಕಿದ್ದೀನಿ, ₹10 ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು, ಹೋಗ್ಲಿ ₹8 ಆದರೂ ಕಾಣಿಸ್ಬೇಕು. ಸೊ ಅವಾಗ ನಿಮ್ಮ ಬಜೆಟ್ ಕಾಣಿಸುತ್ತೆ ಸರ್. ನಾನು ₹50 ಹಾಕಿದ್ದೀನಿ, ₹30 ಹಾಕಿದ್ದೀನಿ ಅಂತ ಯಾಕೆ ಹೇಳಿ ಸರ್? ನಾಳೆ ನಿಮ್ಮ ಟೀಸರ್ ನೋಡ್ತೀರಾ, ಟೀಸರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ 1 ನಿಮಿಷ ಟೀಸರಲ್ಲೇ ನಿಮ್ಗೆ ಅಷ್ಟು ಕಾಣಿಸ್ತು ಅಂದರೆ 2.5 ಅವರ್ ಸಿನಿಮಾದಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ, ಅನುಭವ ಆಗುತ್ತೆ ಅನ್ನೋದ್ರ ಮೇಲೆ ನನ್ನ ಬಜೆಟ್ ಆಗುತ್ತೆ ಸರ್ ಅಷ್ಟೇ. ನಿಮ್ಗೆ ಏನು ಅನುಭವ ಸಿಕ್ತು ಅನ್ನೋದೇ ನನ್ನ ಬಜೆಟ್ ಸರ್. ಸರ್, ಎಲ್ಲೋ ಒಂದು ಕಡೆ ಪೀರಿಯಡಿಕ್ ಸಿನಿಮಾಗಳು ಸಾರಥಿ ಫಿಲ್ಮ್ಸ್ ಕೈ ಹಿಡಿಯುವಂಥ ಎಲ್ಲ ಲಕ್ಷಣಗಳ ಕಡೆ, ಯಾಕೆಂದರೆ ಕನ್ನಡದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅಥವಾ ಪೀರಿಯಡಿಕ್ ಕಂಟೆಂಟ್ ಕ್ರಿಯೇಷನ್ ಅಂತ ಬಂದಂದರೆ ಸಾರಥಿ ಒಂದು ಒಳ್ಳೆ ಎಕ್ಸಾಂಪಲ್. ಯಾಕಂದರೆ ಆ ಥರದ ಫ್ಲ್ಯಾಶ್ ಬ್ಯಾಕ್ ಒಂದು ಈ ಥರ ಮಟ್ಟದ ಒಂದು ದೊಡ್ಡ ಸೆಟ್ ಹಾಕಿ ಆ ಥರ ದೇವಿ ವಿಗ್ರಹ ಕೂರಿಸಿದ್ದು ದೊಡ್ಡ ಮಟ್ಟ ಸದ್ದಾಗಿತ್ತು. ಸೊ ಎಲ್ಲ ಒಂದು ಕಡೆ ಈ ಸಿನಿಮಾದಲ್ಲಿ ಪೀರಿಯಡಿಕ್ ಕಥೆನೇ ಬಂದಿದ್ದೀರಿ ಸರ್. ಅದು ಸಂತೋಷ ಆಗುತ್ತೆ ಸರ್. ಕಾಕತಾಳೀಯಗಳೆಲ್ಲ ನಾವು ಮಾಡಬೇಕು ಅಂತ ಮಾಡೋದಲ್ಲ, ಬಟ್ ಅವತ್ತಿಗೂ ದೊಡ್ಡ ದೊಡ್ಡ ಸೆಟ್ ಹಾಕಿದ್ವಿ ಸರ್. ಅಲ್ಲೂ ಆ ಚಾಳುಕುಡಿ ಫಾಲ್ಸಲ್ಲಿ ಆ ತಾಯಿ ಸ್ಟ್ಯಾಚು ಹಾಕಿ ಅದನ್ನ ನರ್ತಕಿ ಥಿಯೇಟ್ರಲ್ಲೂ ನಿಲ್ಲಿಸಿದ್ವಿ. ಸೊ ಇದರಲ್ಲೂ ಅಷ್ಟೇ, ಯಾಕಂದರೆ ಸಿನ್ಸ್ ಅದೇ ಹೇಳಿದ್ನ ಸರ್, ಹಳ್ಳಿ ಕಥೆ ಆಗಿರೋದು ನಾವೆಲ್ಲೂ ಲೈವ್ ಲೊಕೇಶನ್ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ. ಸಿನ್ಸ್ ವಿಜಯ್ ಸರ್ ಇರೋದ್ರಿಂದ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು. ಆಮೇಲೆ ಅವ್ರು ಬಂದ್ರು ಅಂದ್ರೆ 1000 ಜನ ಸೇರ್ಕೊಂಡ್ಬಿಡ್ತಾರೆ, ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಸೊ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲೇ ನಾವು ಶೂಟ್ ಮಾಡಬೇಕಾಗುತ್ತೆ. ಒಂದು ಕ್ಲೋಸ್ ಕಾಂಪೌಂಡ್ ಒಳಗಡೆ ಎಲ್ಲ ಒಂದು ಸೆಟ್ ಹಾಕಿ, ಹೊರಗಡೆಯಿಂದ ಪಬ್ಲಿಕ್ ಎಂಟ್ರಿ ಇಲ್ದಿರ. ಸೊ ಆಲ್ಮೋಸ್ಟ್ ಎಲ್ಲ ಸೆಟ್ಸೇ ಸರ್. ಬೆಂಗಳೂರು, ತುಮಕೂರು, ನೆಲಮಂಗಲ, ಮಂಗಳೂರು, ಕನಕಪುರ, ನೈಸ್ ರೋಡು, ಮೈಸೂರು ರೋಡು ಎಲ್ಲ ಕಡೆ ಸೆಟ್ಸ್ ಹಾಕಿ ಶೂಟಿಂಗ್ ಮಾಡಿದ್ವಿ. ಸುಮಾರು ಎಷ್ಟು ಸೆಟ್ ಆಗಿದೆ ಸರ್ ಈ ಸಿನಿಮಾಗೋಸ್ಕರ? ಸರ್ ಇಡೀ ಸಿನಿಮಾ ಪೂರ್ತಿ ಸೆಟ್ಟೇ ಸರ್. ಓಕೆ, ಎಲ್ಲ ಸೆಟ್ಟೇ ಸರ್, ಆಲ್ಮೋಸ್ಟ್ ಸೆಟ್ಟೇ. ಯಾಕಂದ್ರೆ ಲೈವ್ ಲೊಕೇಶನ್ ಅಷ್ಟು ಕಮ್ಮಿ, ಒಂದು 80% ಅಂತೂ ಸೆಟ್ಟೇ ಇರುತ್ತೆ ಸರ್ ಸಿನಿಮಾದಲ್ಲಿ. ನಾಳಿನ ಸಂಭ್ರಮ ಬಗ್ಗೆ ಹೇಳಿದಾರೆ ಸರ್. ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಒಳ್ಳೆ ದೊಡ್ಡ ಕೊಡುಗೆಯಾಗಿ ಸಿನಿಮಾ ತಂಡದಿಂದ ಟೀಸರ್ ಬಿಡುಗಡೆ ಆಗ್ತಿದೆ. ಸೊ ಟೀಸರ್ ಬಿಡುಗಡೆ ಈ ಮಟ್ಟಿಗೆ ಅಂದರೆ ಥಿಯೇಟರ್ನಲ್ಲೇ ಜನ ಕರೆಸಿ ಈಗಲೇ ಕಟೌಟ್ ನಿಲ್ಲಿಸಿದ್ರಿ, ನೋಡ್ಕೊಬಂದು ಆ್ಯಕ್ಚುಲಿಗೆ ಕಟೌಟ್ ಹಾಕಿದ್ದೀರಾ. ಅದ್ರ ಜೊತೆಗೆ ನಾಳೆ ರಚಿತಾ ಅವರು, ವಿಜಯ್ ಅವರು ಎಲ್ಲ ಇಡೀ ತಂಡ ಅವತ್ತು ಭಾಗ ಆಗ್ತಿರುವಂಥದ್ದು ಸರ್. ಅದೇ ಸರ್, ಇವಾಗ ನಾವೆಲ್ಲ ಮಾಡೋದು ಜನಕ್ಕೋಸ್ಕರನೇ. ನಂದೊಂದು ಥಾಟ್ ಇತ್ತು, ಹೇಳ್ದೆ ಡೈರೆಕ್ಟರ್ಗೆ, ಹೇಳ್ದೆ ವಿಜಯ್ ಅಣ್ಣಂಗೆ, ಹೇಳ್ದೆ ಅಣ್ಣ ಹಿಂಗೆ ಜನರ ಮಧ್ಯೆ ಮಾಡೋಣ, ಹೆಂಗೋ ರಾಜ್ಯೋತ್ಸವ ಇರ್ತಾರೆ, ಜನರಿಗೂ ನಿಮ್ಮ ನೋಡಬೇಕು ಅನ್ನೋದು ಆಸೆ ಇರುತ್ತೆ ಸರ್. ಪ್ರತಿ ದಿವಸ ಅವರು ಟಿ ವಿ ಇಲ್ಲ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತಾರೆ. ಲೈವ್ ಆಗಿ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದು, ನಮ್ಮ ನೆಚ್ಚಿನ ನಟನ ನಾವು ಲೈವ್ ಆಗಿ ನೋಡಿದಾಗ ಅದು ಸಿಗೋ ಕಿಕ್ಕೇ ಬೇರೆ, ನಾವು ಫೋನು ಟಿ ವಿಗಳಲ್ಲಿ ನೋಡೋದೇ ಬೇರೆ. ಅವರು ಆಯಿತು ಅಂತ ಒಪ್ಕೊಂಡು ನನಗೋಸ್ಕರ ಪಾಪ ಮಾಡು ನೀನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆಯ್ತಣ್ಣ, ಚೆನ್ನಾಗೇ ಮಾಡೋಣ ಅಂತ ಹೇಳಿ ನಾಳೆ 10ರಿಂದ 11 ಗಂಟೆ ಒಳಗಡೆ ಒಂದು ಇವೆಂಟ್ ಇರುತ್ತೆ ಸರ್. ಜನರ ಮಧ್ಯೆ ಅವರೆಲ್ಲ ಬಂದು ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತಾರೆ ರಾಜ್ಯೋತ್ಸವದ ಪ್ರಯುಕ್ತ. ಆಮೇಲೆ ಥಿಯೇಟ್ರ್ ಒಳಗಡೆ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಟೀಸರ್ ಪ್ಲೇ ಆಗುತ್ತೆ. ಸೊ ಆಡಿಯನ್ಸ್ ಅಲ್ಲೇ ರಿವ್ಯೂ ಕೊಡಲಿ ಹೆಂಗಿತ್ತು ಟೀಸರ್ ಅನ್ನೋದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಸಿನಿಮಾದ ಕ್ವಾಲಿಟಿ ಮತ್ತು ಕಂಟೆಂಟ್ ನೋಡ್ತಾ ಇದ್ರೆ ಒಂದು ಯೂನಿವರ್ಸಲ್ ಸಬ್ಜೆಕ್ಟು. ಸೊ ಕನ್ನಡ ಜೊತೆಗೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ನೇರವಾಗಿ ಅಂದರೆ ರಿಲೀಸ್ಗೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಡಬ್ಬಿಂಗ್ ಮಾಡಿ ಅನಂತರದಲ್ಲಿ ಒಂದಷ್ಟು ದಿನಗಳ ನಂತರ ಬಿಡೋ ಥರ ಪ್ಲ್ಯಾನ್ಸ್ ಇದೆಯಾ? ಇಲ್ಲ ಸರ್, ಇದು ಅಪ್ಪಟ ಕನ್ನಡ ಸಿನಿಮಾ, ಕನ್ನಡಿಗರಿಗೋಸ್ಕರ ಮಾಡಿದ್ದೀವಿ ಸರ್. ನಿಮ್ಗೆ ಹೇಳಿದ್ನಲ್ಲ ಸರ್, ಎಲ್ಲರೂ ಬಂದು ಇಲ್ಲಿ ರಿಪೋರ್ಟ್ ತೊಗೊಂಡು ಹೋಗ್ತಾರೆ ಸರ್ ಅವ್ರ ಸಿನಿಮಾದು. ನಾವು ಯಾಕೆ ಸರ್ ಬೋರ್ಡ್ ಹಾಕೊಂಡು ನಾವು ಅಲ್ಲಿ ಪ್ಯಾನ್ ಇಂಡಿಯಾ ಅಂತ ಮಾಡೋಣ, ಕನ್ನಡ ಸಿನಿಮಾ ಮಾಡೋಣ ಸರ್. ಗೆದ್ಮೇಲೆ ಬರ್ತಾರೆ ಸರ್ ಅವರು. ಸರ್ ಅವ್ರಿಗೂ ಕಂಟೆಂಟ್ ಬೇಕು ಸರ್. ನಾವು ಅನ್ಕೊಂತೀವಿ ಅಷ್ಟು, ಅವ್ರಿಗೆ ಬೇಡ ಅಂತ. ಅವರು ಅಲರ್ಟ್ ಆಗಿರ್ತಾರೆ ಯಾವ ಇಂಡಸ್ಟ್ರಿಲಿ ಏನೇನು ಆಗ್ತಾ ಇದೆ ಅಂತ. ಇವಾಗ ಸೂಫ್ರಮ್ಸೋ ಇಲ್ಲಿ ಇಟ್ಟಾಯಿತು, ಮೈತ್ರಿ ಮೂವಿ ಮೇಕರ್ಸ್ ಬಂದರು, ಅಲ್ಲಿ ದಲ್ಕೇರ್ ಸನ್ಮಾನ್ ಕೇರಳದಲ್ಲಿ ರಿಲೀಸ್ ಮಾಡಿದ್ರು ಸರ್. ಸಿನಿಮಾ ಎಲ್ಲರಿಗೂ ಅವಶ್ಯಕತೆ ಇದೆ ಸರ್. ನಾನೇನು ಹೇಳೋದಂದ್ರೆ ಸರ್, ಈಸಿ ಇಲ್ಲ ಸರ್. ನೀವು ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ, ಇದು ನಮ್ಮೂರು, ನಮ್ಮ ಜಾಗ, ಇಷ್ಟು ವರ್ಷದಿಂದ ನಾವು ಇದೀವಿ, ನಮ್ಗೆ ಗೊತ್ತಿಲ್ಲ ಏನು ಮಾಡ್ಬೋದು ಅಂತ. ಅದೇ ನಾವು ಏನಂತಾರೆ ಸರ್, ನಾವು ಏನಂತಾರೆ ಹೊಸಬ್ರಾಗಿ ನಾವು ಬೇರೆ ಇಂಡಸ್ಟ್ರಿಗೆ ಹೋಗಿ ನಾವಲ್ಲಿ ಮಾಡೋದು ಅಷ್ಟು ಈಸಿ ಇಲ್ಲ ಸರ್. ನಿಮಗೊಬ್ಬ ಪಾರ್ಟ್ನರ್ ಸಿಗಬೇಕು, ಒಬ್ರು ಕೊಲಾಬ್ ಆಗಬೇಕು, ಕೊಲಾಬ್ ಆಗುವಂಥವ್ರಿಗೆ ಹೆಸರು ಇರಬೇಕು, ನಿಮ್ಗೆ ಅವ್ರಿಗೂ ಥಿಯೇಟ್ರ್ ಕೊಡಬೇಕು ಸರ್. ಸೊ ಅದು ತುಂಬ ಹರ್ಡಲ್ಸ್ ಇದೆ. ನಾವು ಅನ್ಕೊಂಡ್ಬಿಡ್ತೀವಿ ಪ್ಯಾನ್ ಇಂಡಿಯಾ ಸಿನಿಮಾ ತುಂಬ ಕಷ್ಟ ಇದೆ ಸರ್. ನನ್ನ ಮಟ್ಟಕ್ಕೆ ಇವಾಗ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ಸ್ ಮಾಡ್ಬೋದು. ಹೌದು ಸರ್. ಅವಾಗ ನನಗೆ ಅದೊಂದು ಅನುಭವ. ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನನಗೆ ಜಡ್ಜ್ಮೆಂಟ್ ಅವಾಗ ಸಿಗುತ್ತೆ ಸರ್. ನನಗೆ ಯಾರನ್ನ ಇವಾಗ ಹೈದರಾಬಾದಿಂದನೋ ಚೆನ್ನೈಯಿಂದನೋ ಮಾಡೋಣ ಅಂತ ನನಗೆ ಯಾರನ್ನ ಥ್ರೂ ಅಂದ್ರೆ ಡೈರೆಕ್ಟಾಗಿ ಅಂತವ್ರು ಮಾಡ್ತಾರಿಲ್ಲ ಗೊತ್ತಿಲ್ಲ, ಯಾರ ಥ್ರೂ ಚಾನಲ್ ಥ್ರೂ ಬಂದೇ ಬರುತ್ತಲ್ವ. ಸೊ ಅವಾಗ ಕೊಡೋಣ ಸರ್. ಬಟ್ ನಾವು ಕನ್ನಡ ಸಿನಿಮಾ ಗೆಲ್ಸೋಣ ಅಂತ ನನ್ನ ಆಸೆ. ಕನ್ನಡ ರಾಜ್ಯೋತ್ಸವಕ್ಕೆ ಅಪ್ಪಟ ಕನ್ನಡ ಸಿನಿಮಾ ಟೀಸರ್ ಬಿಡ್ತಾ ಇದ್ದೀನಿ ಸರ್. ಇಲ್ಲಿ ಜನ ಇಷ್ಟಪಟ್ಟರೆ ಕನ್ನಡ ಸಿನಿಮಾಗೋಸ್ಕರ, ಕನ್ನಡ ಜನತೆಗೋಸ್ಕರ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಗುತ್ತೆ ಸರ್. ಸದ್ಯಕ್ಕೆ ಯಾವ ಹಂತದಲ್ಲಿದೆ ಸರ್ ಸಿನಿಮಾದ? ಅಂದರೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋಗಿದೆ ಸರ್. ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಆಲ್ರೆಡಿ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ.
ಸೊ ಇನ್ನೇನು ಈ ಟೀಸರಲ್ಲೇ ರಿಲೀಸ್ ಡೇಟ್ ಕೂಡ ನಿಮ್ಗೆ ಅನೌನ್ಸ್ ಆಗುತ್ತೆ. ಸೊ ಬರ್ತೀವಿ ಸರ್ ಆದಷ್ಟು ಬೇಗ. ಸುಳಿವು ಏನು ಸರ್ ಯಾವಾಗ ಬರ್ಬೋದು ಅಂತ? ಸರ್ ನಾಳೆ ಟೀಸರಲ್ಲಿ ಇದೆ ಸರ್, ಟೀಸರಲ್ಲಿ ಇದೆ. ಹೌದು ಟೀಸರಲ್ಲೇ ಡೇಟ್ ಅನೌನ್ಸ್ ಆಗುತ್ತೆ, ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಸರ್. ಇನ್ನು ಕೊನೆಯದಾಗಿ ಸಾರಥಿ ಫಿಲಮ್ಸ್ ಅಂದರೆ ಒಂದು ನಂಬಿಕೆ, ಒಂದು ಒಳ್ಳೆ ಸಿನಿಮಾ ಅಥವಾ ಪ್ರೊಡಕ್ಷನ್ ಮಾಡ್ತಾರೆ, ನಮಗೋಸ್ಕರ ಕೊಡ್ತಾರೆ ಅನ್ನೋಂಥ ನಂಬಿಕೆ. ಸೊ ಲ್ಯಾಂಡ್ ಲಾರ್ಡ್ ಸೌಂಡಿಂಗಲ್ಲೇ ಒಂದು ಪಾಸಿಟಿವ್ ವೈಬ್ ಇದೆ. ಸೊ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅಂದರೆ ನಾಳೆ ತುಂಬ ಒಂದು ಶುಭ ದಿನ, ಅವತ್ತೇ ಟೀಸರ್ ಬಿಡುಗಡೆ ಆಗ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಮತ್ತು ವಿಜಯಣ್ಣ ಅಭಿಮಾನಿಗಳಿಗೆ, ರಚಿತಾ ಮೇಡಮ್ ಅಭಿಮಾನಿಗಳಿಗೆ ಇಷ್ಟು ಹೇಳ್ತೀನಿ, ನೀವು ₹100 ಕೊಟ್ಟು ನೋಡೋ ಸಿನಿಮಾಗೆ ಪೈಸಾ ವಸೂಲಾಗಿ ಹೆಮ್ಮೆಯಿಂದ ಸಾರಥಿ ಫಿಲಮ್ಸ್ ಬ್ಯಾನರ್ ಅವ್ರು ಒಳ್ಳೆ ಸಿನಿಮಾ ಮಾಡ್ತಾರಪ್ಪ ಅಂತ ಖುಷಿ ಪಡ್ತೀರಾ. ಇಷ್ಟು ಮಾತ್ರ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನಾಳೆ ಬನ್ನಿ, ನಿಮ್ಮ ನೆಚ್ಚಿನ ನಟರುಗಳ ಜೊತೆ ಟೀಸರ್ ನೋಡಿ ಎಂಜಾಯ್ ಮಾಡಿ, ಟೀಸರ್ ಹೇಗಿತ್ತು ಅಂತ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ. ಇಷ್ಟು ಹೇಳ್ತೀನಿ. ಬೆಳಗ್ಗೆ 9:00 ನವರಂಗ್ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಹೇಮಂತ್ ಗೌಡ್ರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.